ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಂಥವ್ರಿಗೆಲ್ಲ ಕೇರ್ ಆಫ್ ಅಡ್ರೆಸ್ ನಮ್ಮ ಹಾಸ್ಟೆಲ್ ಆಗಿರಬಾರ್ದು. ಬೇರೆ ಯಾವ್ದಾದ್ರು ಅಡ್ರೆಸ್ ನೋಡ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಹೇಳು. ನರ್ತನ, ಏನ್ ನೀನ್ ಹೇಳ್ತಿರೋದು? ಇವಳನ್ನ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ ಸಾಕು, ಇಲ್ಲಿಂದ ಹೊರಗೆ ಹಾಕು ಅಂತ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಇವತ್ತು ಆ ಹೆಂಗ್ಸ್ ಬಂದು ಇವಳ ಮರ್ಯಾದೆ ತೆಗೆದು ಹೋಗಿದ್ದಾಳೆ. ನಾಳೆ ದಿನ ಪೊಲೀಸ್ ಬಂದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನಾವಿಲ್ಲಿ ದುಡ್ಡು ಕಟ್ಟಿರೋದು ನೆಮ್ಮದಿಯಾಗಿರೋದಕ್ಕೆ, ನೆಮ್ಮದಿ ಹಾಳು ಮಾಡ್ಕೊಳಕ್ಕಲ್ಲ. ನೋಡಿ, ಅವಳು ಮಾಡಿರೋ ಕೆಲ್ಸಕ್ಕೆ ನಾವೆಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ಈ ರೀತಿ ದ್ವೇಷ ಮಾಡೋದಲ್ಲ. ವಾವ್, ನೈಸ್. ಅವಳಿಗೆ ಸಪೋರ್ಟ್ ಮಾಡ್ಲೇಬೇಕು ಅನ್ನೋ ಹಾಗಿದ್ರೆ ತಾವು ಈ ಹಾಸ್ಟೆಲ್ ಇಂದ ಹೊರಡ್ಬೋದು. ನಿಮ್ಮನ್ನ ಇಲ್ಲೇ ಇರಿ ಅಂತ ಯಾರು ಕೈಕಾಲಿಟ್ಕೊಂಡು ಬೇಡ್ಕೊಂಡಿಲ್ಲ. ನಾನ್ ಯಾಕೆ ಹೋಗ್ಬೇಕು? ನಾನು ಹೋಗೋದಿಲ್ಲ, ಅವಳನ್ನು ಹೋಗೋದಕ್ ಬಿಡೋದಿಲ್ಲ. ಅಲ್ಲ, ನಿಮ್ಗೆ ಅಷ್ಟೊಂದು ನೆಮ್ಮದಿ ಹಾಳಾಗ್ತಿದೆ ಅಂತಂದ್ರೆ ನೀವಿಲ್ಲಿಂದ ಜಾಗ ಖಾಲಿ ಮಾಡ್ಬೋದು. ಬಂದ್ಬಿಟ್ರು ದೊಡ್ಡದಾಗಿ ಹಾಸ್ಟೆಲ್ ಖಾಲಿ ಮಾಡ್ಬೇಕಂತೆ. ಏಯ್, ಯಾರತ್ರ ಮಾತಾಡ್ತಿದ್ಯಾ? ಹೆಂಗಿದೆ ಮೈಗೆ? ನನಗ್ ಗೊತ್ತು ನಾನು ಯಾರತ್ರ ಮಾತಾಡ್ತಾ ಇದ್ದೀನಿ ಅಂತ. ಯಾಕೆ ನಿನಗ್ ಕಾಣಿಸ್ತಾ ಇಲ್ವಾ? ಕನ್ನಡಕದ್ದು ಲೆನ್ಸ್ ಚೇಂಜ್ ಮಾಡಿಸ್ಕೊ, ಅವಾಗ ಎಲ್ಲ ಸರಿಯಾಗಿ ಕಾಣಿಸುತ್ತೆ. ಏಯ್ ಕೃಷ್ಣವೇಣಿ, ನಾಲ್ಗೆ ಅತಿಯಾಗಿ ಹೊರಳ್ತಾ ಇದೆ. ಎಲ್ಲಿಂದ ಬರ್ತಿದೆ ಇಷ್ಟೊಂದು ಧೈರ್ಯ? ನ್ಯಾಯವಾಗಿದ್ರೆ ಧೈರ್ಯ ತಂತಾನಾಗೆ ಬರುತ್ತೆ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ವಾರ್ಡನ್ ಮೇಡಮ್ನ ಕರಿಬೇಕಾಗತ್ತೆ. ಏಯ್, ಮಾತು ಅತಿ ಆಗ್ಬಾರ್ದು. ನಾನು ಅದನ್ನೇ ಹೇಳ್ತಾ ಇರೋದು. ಸುಮ್ನೆ ನಮ್ಗೆ ತೊಂದ್ರೆ ಕೊಡ್ಬೇಡ ನೀನು. ನೋಡು, ನಿನಗ್ ಮಾತ್ರ ಅಲ್ಲ ನೆಮ್ಮದಿ ಬೇಕಾಗಿರೋದು, ನಮಗೂ ಬೇಕು. ಹೊರಡು ಇಲ್ಲಿಂದ. ಹೋಗ್ತೀನಿ, ಹೋಗ್ತೀನಿ. ಒಂದಲ್ಲ ಒಂದು ದಿನ ನಿಮ್ಗಳ ನೆಮ್ಮದಿ ಹಾಳ್ ಮಾಡ್ದೆ ಬಿಡೋಳಲ್ಲ ಕಣೆ ಈ ನರ್ತನ. ಒಂದಲ್ಲ ಅಂದ್ರೆ 2 ಸಲ ನೋಡ್ಕೊ. ಹೋಗ್ತಾ ಇರು. ಆಡಿ ಅದೆಷ್ಟು ಆಡ್ತಿರೋ ಆಡಿ. ನನ್ನನ್ನು ಹೆದ್ರು ಹಾಕೊಂಡು ಈ ಹಾಸ್ಟೆಲ್ ಅಲ್ಲಿ ಎಷ್ಟು ದಿನ ಇರಕ್ಕಾಗುತ್ತೆ ಅಂತ ನಾನು ನೋಡ್ತೀನಿ. ಹಲೋ, ನರಿನೇ ಹೋದ್ಮೇಲೆ ನರಿ ಬಾಲಿಕೇನ್ ಕೆಲ್ಸ? ನಿಮ್ಗೇನ್ ಸೆಪರೇಟ್ ಆಗಿ ಹೇಳ್ಬೇಕಾ? ಔಟ್. ಏನೇ ಹಂಗೆ ಎದುರಿಸ್ಬಿಟ್ಟಿಲ್ಲ ಅವಳ ಪಾಪ. ಯಪ್ಪ, ಇವಳ ಜೊತೆ ಮಾತ್ರ ಹುಷಾರಾಗಿರ್ಬೇಕಪ್ಪ. ಅಲ್ವೇ, ನಾವೆಲ್ಲ ಹಸುಗಳ ತರ ಇದ್ರೆ ಇವ್ರುಗಳೆಲ್ಲ ಹುಲಿಗಳಾಗ್ಬಿಡ್ತಾರ ಅಷ್ಟೇ. ಕೃಷ್ಣವೇಣಿ, ಅವ್ರ ಹುಲಿಗಳಾಗೋದಿರ್ಲಿ, ನೀನ್ ಹಸು ತರ ಇದ್ದೆ. ಹುಲಿ ಯಾವಾಗಾದೆ? ಹೌದು, ಇಷ್ಟೊಂದ್ ಧೈರ್ಯ ಹೆಂಗೆ ಬಂತು? ಮೋಸ್ಟ್ಲಿ ಮೈ ಮೇಲ್ ದೆವ್ವ ಬಂದಿರ್ಬೇಕು. ಕಳ್ಳಿದೇವನ ಕೊಳ್ಳಿದೇವನ? ಸುಮ್ನೆ ಇರು ಮೈನಾ. ಸೆಕ್ಯೂರಿಟಿ ಹತ್ರ ಯಾಕೆ ಗಲಾಟೆ ಮಾಡ್ತಿದ್ರಿ? ಯಾರು ನೀವು? ಏನಾಗ್ಬೇಕಿತ್ತು? ನಮಸ್ಕಾರ ಸರ್, ನನ್ನ ಹೆಸರು ಸರಳ ಅಂತ. ನಿಮ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು. ಅರ್ಜೆಂಟಾಗಿ ನಿಮ್ ತಂದೆಯವ್ರನ್ನ ಮಾತಾಡ್ಸ್ಬೇಕಿತ್ತು ಸರ್. ಏನಂತ ಅರ್ಜೆಂಟ್? ಅದು ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಬೆಳಿಗ್ಗೆ ಬರ್ಬೋದಿತ್ತಲ್ವಾ? ಇಲ್ಲ ಸರ್, ನಾನು ಅರ್ಜೆಂಟಾಗಿ ರಾಜೇಂದ್ರ ಸರ್ ನಾನು ನೋಡ್ಲೇಬೇಕು. ದಯವಿಟ್ಟು ನನ್ನ ಒಳಗಡೆ ಬಿಡಿ ಸರ್. ಸಾರಿ, ಅವರು ಮನೇಲಿಲ್ಲ. ಅದೇನು ವಿಷಯ ಅಂತ ನನಗೆ ಹೇಳಿ, ನಾನೇ ಸಾಧ್ಯವಾದ್ರೆ ಸಹಾಯ ಮಾಡ್ತೀನಿ. ಸರ್, ಧ್ರುವ ತುಂಬಾ ಒಳ್ಳೆಯವನು ಸರ್. ದಯವಿಟ್ಟು ಅವನ್ನ ಕಾಪಾಡಿ ಸರ್. ಅವನದೇನು ತಪ್ಪಿಲ್ಲ ಸರ್. ಧ್ರುವ? ಯಾವ ಧ್ರುವ? ಏನ್ ಹೇಳ್ತಿದ್ದೀರಾ?
ನನ್ನ ಮಗನ ಮೇಲೆ ಆಣೆ ಸರ್, ಅವನದೇನು ತಪ್ಪಿಲ್ಲ. ಸತ್ಯ ಹೇಳಿದ್ರೆ ನನ್ನ ಕೆಲಸ ಹೋಗುತ್ತೆ ಅಂತ ನನಗೂ ಏನು ಹೇಳಕ್ ಬಿಡದೆ, ಅವನು ಏನು ಹೇಳ್ದೆ ಪೊಲೀಸ್ನವ್ರ ಹತ್ರ ಸುಮ್ಮನೆ ಒದೆ ತಿಂತಿದ್ದಾನೆ ಸರ್. ದಯವಿಟ್ಟು ಅವನ್ನ ಬಿಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಇದರಿಂದ ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ, ನನ್ನ ಮಗಂಗೆ ತೊಂದರೆ ಆದ್ರೂ ಪರವಾಗಿಲ್ಲ ಸರ್. ದಯವಿಟ್ಟು ಅವನ್ನ ಬಿಡಿಸಿ ಸರ್. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಸರ್, ಶಿಕ್ಷೆ ಆಗ್ಬಾರ್ದು. ಮಧ್ಯರಾತ್ರಿ ಅಂದೆ ಇಲ್ಲಿನ ತನಕ ಬಂದು ಅಂಗ್ಲಾಚ್ ಬೇಡ್ಕೊಂತಿದ್ದೀನಿ ಸರ್. ದಯವಿಟ್ಟು ನಮ್ ಧ್ರುವನ್ ಕಾಪಾಡಿ ಸರ್. ದಯವಿಟ್ಟು ದಯವಿಟ್ಟು ಕಾಪಾಡಿ ಸರ್. ಅಯ್ಯೋ ಏನ್ ಮಾಡ್ತಿದ್ದೀರಾ? ಎದಳಿ, ನೀವು ದೊಡ್ಡವರು, ಹಾಗೆಲ್ಲ ಕಾಲಕ್ಕೆ ಬೀಳ್ಬಾರ್ದು. ನೀವೇನಾದ್ರು ಕಾಪಾಡ್ಲಿಲ್ಲ ಅಂದ್ರೆ ಆ ಪೊಲೀಸ್ನವರು ಅವ್ನ ಅಲ್ಲೇ ಕೊಂದ್ಬಿಡ್ತಾರೆ ಸರ್, ಕೊಂದ್ಬಿಡ್ತಾರೆ. ದಯವಿಟ್ಟು ಕಾಪಾಡಿ ಸರ್, ದಯವಿಟ್ಟು ಕಾಪಾಡಿ. ಸರಿ, ನೀವೀಗ ಅಳ್ಬೇಡಿ, ಇಲ್ಲಿ ವೆಯ್ಟ್ ಮಾಡ್ತೀರಿ, ನಾನು ಬರ್ತೀನಿ. ಹಲೋ ಸರ್. ಹಲೋ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನೀವ್ಯಾಕೆ ಬರಕ್ ಹೋದ್ರಿ? ಹೇಳಿದ್ರೆ ನಾವೇ ಬರ್ತಾ ಇದ್ವಲ್ಲ. ಧ್ರುವನ ಹುಡುಗನ್ನ ಅರೆಸ್ಟ್ ಮಾಡಿದ್ದೀರಾ, ಅವ್ನ ತಪ್ಪೇನೂ ಇಲ್ಲ. ಸೊ ಅವನ್ನ ದಯವಿಟ್ಟು ರಿಲೀಸ್ ಮಾಡಿ. ಹಾಗೆಲ್ಲ ಬಿಡೋಕ್ಕಾಗೋದಿಲ್ಲ ಸರ್. ಐ ವಿಟ್ನೆಸ್ ಆಗಿರೋ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಹುಡುಗಿ ನಮ್ಮ ಕಂಪ್ನಿಲೇ ಕೆಲಸ ಮಾಡೋದು, ಅವಳ ಜೊತೆ ನಾನು ಮಾತಾಡ್ತೀನಿ. ಆ ಹುಡುಗಿ ಪರವಾಗಿ ನಾನೇ ಕಂಪ್ಲೇಂಟ್ ವಾಪಸ್ ತಗೋತೀನಿ. ದಯವಿಟ್ಟು ಆ ಹುಡುಗನ್ನ ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ಇದರಿಂದ ನಿಮ್ಗೆ ಯಾವ ಥರ ತೊಂದರೆನೂ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಸರಿ ಸರ್, ಇದರಿಂದ ಮುಂದೆ ಏನೋ ಪ್ರಾಬ್ಲಮ್ ಆದ್ರೂ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ? ಶೋರ್, ಅವನ್ನ ರಿಲೀಸ್ ಮಾಡಿ. ರೇ ಪೇಸಿ, ಧ್ರುವಂದು FIR ಫೈಲ್ ಆಗಿಲ್ಲ ಅಲ್ವಾ? ಹಾಕಿಲ್ಲ ಸರ್. ಅವನು ತುಂಬಾ ಲಕ್ಕಿ ಸರ್. FIR ಫೈಲ್ ಆಗಿಬಿಟ್ಟಿದ್ರೆ ಅವನ್ನ ಬಿಡೋಕ್ಕಾಗ್ತಾ ಇರಲಿಲ್ಲ. ರೇ ಪೇಸಿ, ಸರ್ ಹತ್ರ ಒಂದು ಲೆಟರ್ ಬರ್ಸ್ಕೊಂಡು ಹಾಗೆ ಅವನ್ನ ರಿಲೀಸ್ ಮಾಡಿ. ಸರಿ ಸರ್. ಏನಪ್ಪ ಧ್ರುವ, ಅಷ್ಟು ಹೊಡೆದ್ರು ಬಾಯ್ ಬಿಡದೆ ಸುಮ್ಮನೆ ಕೂತಿದ್ಯಲ್ಲ? ಇದೆಲ್ಲ ಮಾಡಿದ್ದು ಆ ಮಗುಗೋಸ್ಕರ ಅಂತ ಹೇಳ್ಬೇಕಿತ್ತು ತಾನೆ? ಮಗು, ಈ ವಿಷಯ ನಿಮ್ಗೆ ಗೊತ್ತಾಯ್ತು ಸರ್? ನಿಮ್ ಸರಳಕ್ಕ ಎಲ್ಲ ವಿಷಯನೂ ಹೇಳಿದ್ರು.